2 ವರ್ಷದ ಬಳಿಕ ಹಳೆ ಮೈಸೂರು ಭಾಗದ ಜೀವನಾಡಿ ಕನ್ನಂಬಾಡಿ ಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ನಾನಿವತ್ತು KRS ಡ್ಯಾಮ್ ಮೇಲೆ ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ನೀವು ನೋಡ್ತಾ ಇರ್ಬೋದು, ಒಂದು ಕಡೆ ಇದೀಗ KRS ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿರುವಂತದ್ದು. ಒಳ ಹರಿವು ಕೂಡ ಬಹಳಷ್ಟು ಪ್ರಮಾಣದಲ್ಲಿದೆ. ಯಾಕೆಂದ್ರೆ ಕೊಡಗು ಭಾಗದಲ್ಲಿ ನಿರಂತರವಾಗಿ ಮಳೆ ಬರ್ತು. ಆ ನಿಟ್ಟಿನಲ್ಲಿ ಅಲ್ಲಿಂದಲೂ ಕೂಡ ಬಹಳಷ್ಟು ನೀರು ಬರ್ತಾ ಇದೆ. ಮತ್ತೊಂದು ಕಡೆ ಹೇಮಾವತಿ ಜಲಾಶಯದಿಂದಲೂ ಕೂಡ ಬಹಳಷ್ಟು ನೀರನ್ನ ಬಿಟ್ಟಿರುವಂತದ್ದು. ಒಂದು ಕಡೆ ಡ್ಯಾಮ್ ಈ ರೀತಿ ಸಂಪೂರ್ಣವಾಗಿ ಭರ್ತಿ ಆಗಿದ್ರೆ, ಮೈ ತುಂಬಿದ್ರೆ, ಮತ್ತೊಂದು ಕಡೆ ಬೋರ್ಗೆರೆದು ಉಗ್ತಾ ಇರುವಂತಹ ದೃಶ್ಯ ಇದೀಗ ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡಬಹುದು. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ರಮಣೀಯವಾಗಿ ಕಾಣ್ತಿದೆ ಅಂತ. ಅಂದ್ರೆ 2 ವರ್ಷಗಳಿಂದ ಡ್ಯಾಮ್ ಭರ್ತಿ ಆಗೇ ಇರಲಿಲ್ಲ. ಆ ನಿಟ್ಟಿನಲ್ಲಿ ಹೊರ ಹರಿವು ಕೂಡ ಬಹಳಷ್ಟು ಕಡಿಮೆ ಇತ್ತು. ಅಂದ್ರೆ ಅನಿವಾರ್ಯವಾಗಿ ತಮಿಳುನಾಡಿಗೆ ಬಿಟ್ಟಂತ ಸಂದರ್ಭದಲ್ಲಿ ಹೊರತುಪಡಿಸಿದ್ರೆ ಎಂದೂ ಕೂಡ ಹೊರ ಹರಿವು ಈ ಪ್ರಮಾಣದಲ್ಲಿ ಇರಲಿಲ್ಲ. ಆದ್ರೆ ಇದೀಗ ವರುಣ ದೇವ ಕೈ ಹಿಡಿದ ಪರಿಣಾಮ ಮತ್ತೆ ಕಾವೇರಿಗೆ ಜೀವಕಳೆ ಬಂದಿರುವಂತದ್ದು. ಕಾವೇರಿ ನದಿಗೆ ಭಾರಿ ಪ್ರಮಾಣದ ನೀರನ್ನು ಬಿಡ್ಲಾಗ್ತಾ ಇರುವಂತದ್ದು. ಇವತ್ತು 50,000 ಕ್ಯೂಸೆಸ್ ನೀರನ್ನ ನದಿಗೆ ಬಿಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಸುಮಾರು 20 ಗೇಟ್ಗಳ ಮೂಲಕ ಇದೀಗ ನೀರನ್ನ ಹರಿಸ್ತಾ ಇರುವಂತದ್ದು. ಅಂದ್ರೆ KRS ಅಣೆಕಟ್ಟೆಯ 100ಕ್ಕೂ ಹೆಚ್ಚು ಗೇಟ್ಗಳಿವೆ. ಆ ಪೈಕಿ 20 ಗೇಟ್ಗಳ ಮೂಲಕ ಇವತ್ತು ನೀರನ್ನ ಹರಿಸಲಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಈ ಒಂದು ರಮಣೀಯ ದೃಶ್ಯವನ್ನ ಕೂಡ ನೀವು ನೋಡ್ಬೋದು. ಒಂದು ರೀತಿ ಬೋರ್ಗರೆದಂತಹ ಶಬ್ದದೊಂದಿಗೆ, ನಾದದೊಂದಿಗೆ ಇದೀಗ ಕಾವೇರಿ ಹರಿಯುತ್ತಿರುವಂತದ್ದು. ಬಂಡೆಗಳಿಗೆ ಅಪ್ಪಳಿಸಿ ಒಂದು ರೀತಿ ಬಹಳಷ್ಟು ರಭಸವಾಗಿ ನೀರು ಹರಿತಾ ಇರುವಂತದ್ದು. ಅಂದ್ರೆ ಈ ಒಂದು ಸ್ಥಳಗಳಲ್ಲಿ ಯಾರು ಕೂಡ ನಿಲ್ಲದಂತೆ ಎಲ್ಲಾ ರೀತಿಯಾದ ಒಂದು ಮುಂಜಾಗ್ರತಾ ಕ್ರಮವನ್ನು ಕೂಡ ಇಲ್ಲಿನ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಕೂಡ ಕೈಗೊಂಡಿರುವಂತದ್ದು. ಯಾಕೆಂದ್ರೆ ಈ ಒಂದು ಅಕ್ಕಪಕ್ಕ ನೋಡಲು ಬಂದಂತ ಸಂದರ್ಭದಲ್ಲಿ ನದಿಗೆ ಇಳಿಯುವಂತ ಕೆಲಸವನ್ನ, ದುಸ್ಸಾಹಸವನ್ನ ಕೆಲವರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ಸಂಪೂರ್ಣವಾಗಿ ನಿರ್ಬಂಧವನ್ನ ವಿಧಿಸಲಾಗಿದೆ. ಮತ್ತೊಂದು ಕಡೆ ಆಲ್ನೊರೆಯಂತೆ ಕಾವೇರಿ ಹರಿತಾ ಇರುವಂತದ್ದು. ಬಂಡೆಗೆ ಅಪ್ಪಳಿಸಿದಂತಹ ಒಂದು ನೀರು ಇದೀಗ ಒಂದ್ ರೀತಿ ಆಲ್ನೊರೆಯಂತೆ ಉಗ್ತಾ ಇರುವಂತದ್ದು. ಬೋರ್ಗೆರೆದು ಉಗ್ತಾ ಇರುವಂತಹ ದೃಶ್ಯವನ್ನ ನ್ಯೂಸ್ ಫಸ್ಟ್ ಮೂಲಕ ನೀವು ಕಣ್ತುಂಬಿಕೊಳ್ಬಹುದಾಗಿದೆ. ಭಾರಿ ಪ್ರಮಾಣದ ಹೊರಹರಿವು ಇದೀಗ ಒಂದು ಕಡೆ ರೈತರ ಮೊಗದಲ್ಲಿ ಮಂದಹಾಸವನ್ನ ತುಂಬಿರುವಂತದ್ದು. ಯಾಕೆಂದ್ರೆ ಒಂದು ಕಡೆ ಸಂಪೂರ್ಣವಾಗಿ ಡ್ಯಾಮ್ ಭರ್ತಿಯಾಗಿದೆ, ಮತ್ತೊಂದು ಕಡೆ ನಾಲೆಗಳಿಗೂ ಕೂಡ ನೀರನ್ನ ಹರಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಇದೀಗ ತಮಿಳುನಾಡಿಗೂ ಕೂಡ ನೀರು ಹರಿದು ಹೋಗ್ತಾ ಇರುವಂತದ್ದು. ಎಲ್ಲಾ ಒಂದು ಸಂಕಷ್ಟಕ್ಕೂ ಕೂಡ ವರುಣ ದೇವ ಒಂದು ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿದ್ದಾನೆ. ಈ ಒಂದು ದೃಶ್ಯವನ್ನ ನೋಡೋದಕ್ಕೆ ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಬಹಳಷ್ಟು ಪ್ರವಾಸಿಗರು ಕೂಡ ಬರುವಂತದ್ದು. ಅವರು ಈ ಒಂದು ಸಂದರ್ಭದಲ್ಲಿ ಬಂದ್ರೆ ಈ ಒಂದು ಮನಮೋಹಕ ದೃಶ್ಯವನ್ನ ಕಣ್ತುಂಬಿಕೊಳ್ಬೇಕಾಗಿದೆ. ಸದ್ಯ ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ಈ ಒಂದು ಏನು ಕಾವೇರಿಯ ಜಲ ವೈಭವದ ದೃಶ್ಯ, ಒಂದು ಜಲಕ್ಕನ್ನು ಕೂಡ ತೋರಿಸುವಂತ ಕೆಲಸವನ್ನ ಮಾಡಿದ್ದೇವೆ. ಒಟ್ಟಾರೆ ಇನ್ನ ಕೆಲವೇ ದಿನಗಳಲ್ಲಿ CM ಸಿದ್ದರಾಮಯ್ಯನವರು ಕೂಡ ಬಾಗಿನವನ್ನ ಅರ್ಪಿಸ್ತಾರೆ. ಆ ಮೂಲಕ ಮತ್ತೆ ಈ ಒಂದು ಜಲವೈಭವವನ್ನ ರಾಜ್ಯದ ಅಲ್ಲದೆ ಹೊರದೇಶಗಳ ಜನರು ಕೂಡ ಕಣ್ತುಂಬಿಕೊಳ್ಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ KRS. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.